ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗ್ ಬೆಂಗಳೂರು ಇವರ ವತಿಯಿಂದ ವಿದ್ಯಾರ್ಥಿಗಳಿಗೆ ಏನು ಒಂದು ಬೆಂಗಳೂರಿಗೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಸ್ಕೆಡ್ಯೂಲ್ ತೊಗೊಳ್ಳೋದಾಗಿರ್ಬೋದು ಮತ್ತು ಟೈಮಿಂಗನ್ನು ತೊಗೊಳ್ಳೋದಾಗಿರ್ಬೋದು, ಇದೆಲ್ಲ ತೊಂದರೆ ಆಗ್ತಾಯಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ ಗೌರ್ಮೆಂಟ್, ನಮ್ಮ ಕರ್ನಾಟಕ ಗೌರ್ಮೆಂಟ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮನೆಯಲ್ಲಿ ಕುಳಿತು ಆ್ಯಪ್ ಮೂಲಕ ನೀವು ಏನು ಮಾಡ್ಬೋದು ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಆ್ಯಪ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಮನೆಯಲ್ಲಿ ಕುಳಿತು ಸಾಫ್ಟ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಹಾರ್ಡ್ ಕಾಪಿಯನ್ನು ಕೂಡ ನೀವು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು. ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಆ್ಯಪನ್ನು ಕೂಡ ಬಿಟ್ಟಿದ್ದಾರೆ, ಅಂದರೆ ಒಂದು ಲಾಂಚ್ ಮಾಡ್ತಾಯಿದ್ದಾರೆ ಆ್ಯಪನ್ನು. ಸೊ ಇಲ್ಲಿ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್, ಕರ್ನಾಟಕ ಗೌರ್ಮೆಂಟ್ ವತಿಯಿಂದ ಮತ್ತು ಮೆಡಿಕಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಸೊ ಈ ಒಂದು KSNC ಆ್ಯಪ್ ಅಂತ ಇದೆ. ಸೊ ಈ ಒಂದು KSNC ಆ್ಯಪನ್ನು ರಿಲೀಸ್ ಮಾಡ್ತಾ ಇದ್ದಾರೆ, ಇನಾಗರೇಷನ್ ಮಾಡಿ ಆ್ಯಪನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ. ವಿದ್ಯಾರ್ಥಿಗಳು ಕಷ್ಟಪಡ್ತಾ ಇದ್ದರು, ರಿಜಿಸ್ಟ್ರೇಷನ್ ಸ್ಕೆಡ್ಯೂಲ್ ಸಿಗ್ತಾ ಇಲ್ಲ, ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ ಅಂಥೇಳಿ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಮನೇಲಿ ಕುಳಿತು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ ಅಂಥೇಳಿ KSNC ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಸಜೆಷನನ್ನು ಮಾಡಿದ್ದಾರೆ. ಸೊ ಇಲ್ಲಿ ಸ್ಟೆಪ್ಗಳನ್ನು ಹೇಳ್ತೇನೆ, ಹೇಗೆ ನೀವು ಮನೇಲಿ ಕುಳಿತು ಆ್ಯಪ್ ಮುಖಾಂತರ ತರಿಸ್ಕೋಬೋದು ಅಂಥೇಳಿ. KSNC ಆಧಾರ್ ಮತ್ತು ಡಿಜಿಟಲ್ ಲಾಕರ್ 2 ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. 2 ಆ್ಯಪ್ಗಳನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತವೆ. KSNC ಆ್ಯಪು ಮತ್ತು ಡಿಜಿ ಲಾಕರ್ ಆ್ಯಪ್ 2 ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡ್ಮೇಲೆ ಫಸ್ಟ್ಗೆ ಏನು ಮಾಡಬೇಕಂತಂದರೆ, ನೀವು ಫಸ್ಟ್ಗೆ ಮಾಡುವಂಥ ಕೆಲಸ ಏನಂದರೆ ನಿಮ್ಮ ಮೊಬೈಲ್ ನಂಬರು ಮತ್ತು ಆಧಾರ್ 2 ಜೋಡಣೆ ಆಗಿರಬೇಕು. ಕಂಪಲ್ಸರಿ ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡಲ್ಲಿ ಇರಬೇಕು ಅದು. ಆಮೇಲೆ 2ನೇ ಪಾಯಿಂಟ್ ಏನಂತಂದರೆ ಡಿಜಿ ಲಾಕರ್ನ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಅಲ್ಲಿ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದರಲ್ಲಿ ನೀವು SSLC ಮತ್ತು PUCಗಳನ್ನು ಇಲ್ಲಿ ನೀವು ಡಿಜಿ ಲಾಕರಲ್ಲಿ ಪೇಚ್ ಮಾಡ್ಕೋಬೇಕು. ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನೆಕ್ಸ್ಟ್ KSNC ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಮತ್ತು ಲಾಗಿನನ್ನು ಮಾಡಬೇಕಾಗತ್ತೆ. ಲಾಗಿನ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ನೀವು KYC ಆಧಾರನ ಮಾಡ್ಕೋಬೇಕಾಗತ್ತೆ. ಡಿಜಿ ಲಾಕರ್ ಮತ್ತು KSNC ಆ್ಯಪಲ್ಲಿ 2ರಲ್ಲಿ ಕೂಡ ನೀವು ಈ KYC ಆಧಾರ್ ಮತ್ತು ಡಿಜಿ ಲಾಕರ್ ಇನ್ನು KSNC ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಅಂದರೆ KSNC ಒಳಗಡೆ ಹೋಗಿ ನೀವು ಡಿಜಿ ಲಾಕರ್ ಮತ್ತು KYC ಆಧಾರ್ 2 ಮಾಡಬೇಕು. ಮಾಡಿದ ಮೇಲೆ ನೆಕ್ಸ್ಟ್ ನೀವು ಎಜುಕೇಷನ್ ಪೇಜ್ ಅಂತ ಓಪನ್ ಮಾಡಿಕೊಂಡು ಅಲ್ಲಿ ನಿಮಗೆ BSc ನರ್ಸಿಂಗ್ ಆಗಿದ್ದರೆ ರಾಜೀವ್ ಗಾಂಧಿದು, GNM ಆಗಿದ್ದರೆ ನರ್ಸಿಂಗ್ ಬೋರ್ಡದ್ದು, ಓಕೆ, ನಿಮ್ಗೆ ಅಲ್ಲಿನ ನಂಬರನ್ನು ಹಾಕಿ ಅಲ್ಲಿ ನೀವು PDCಯನ್ನು ಮಾಡ್ಕೋಬೇಕಾಗುತ್ತೆ. ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಮೇಕ್ ಶ್ಯೂರ್ ಯುವರ್ ನೇಮ್ ಆಧಾರಲ್ಲಿ ಇರುವಂತೆ ಮತ್ತು SSLC ಇರುವಂತೆ ನಿಮ್ಮ ಹೆಸರು ಕರೆಕ್ಟಾಗಿರಬೇಕು. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ತೊಗೊಳ್ಳೋದಿಲ್ಲ. ಆಮೇಲೆ ಆಧಾರದ್ದು ಕೂಡ ಕರೆಕ್ಟ್ ಇರಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, 7ನೇ ಪಾಯಿಂಟಲ್ಲಿ KYC ಆದಮೇಲೆ ನೀವು ಪೇಮೆಂಟ್ ರಿಜಿಸ್ಟ್ರೇಷನ್ಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಸೇಮ್ ಆ್ಯಪ್ ಲಾಗಿನ್, ಓಕೆ, ಅದರಲ್ಲೇ KSNC ಒಳಗಡೆ ನೀವು ರಿಜಿಸ್ಟ್ರೇಷನ್ ಆದಮೇಲೆ ಪೇಮೆಂಟನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಆ್ಯಪ್ ಡ್ಯಾಶ್ ಬೋರ್ಡಿಗೆ ಹೋಗಿ ನೋಟಿಫಿಕೇಷನ್ ಪೇಜ್ಗೆ ಹೋಗಿ KSNC ಟೀಮ್, ಓಕೆ, ಇನ್ ಕೇಸ್ ಆಫ್ ಎನಿ ಇಶ್ಯೂ ಇದ್ದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ನೀವು ಇಲ್ಲಿ ಪೇಮೆಂಟ್ ಮಾಡಿದ ಮೇಲೆ ಎನ್ಕ್ಲೋಸ್ಮೆಂಟ್ ಬರುತ್ತೆ ನಿಮಗೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಕಾಪಿ ತೊಗೋಬೇಕು. ಆಮೇಲೆ ಓಕೆ, ಯು ಆರ್ ನಾಟ್ ವಿಸಿಟೆಡ್ ಟು KNC ಆಫೀಸ್, ನೀವು KNC ಆಫೀಸಿಗೆ ಬರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನೀವು ಇಲ್ಲಿ ಪೇಮೆಂಟನ್ನು ಮಾಡ್ತೀರಾ, ಓಕೆ, ಇಲ್ಲಿ 7ನೇ ಪಾಯಿಂಟಲ್ಲಿ ಪೇಮೆಂಟನ್ನು ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಸಾಫ್ಟ್ ಕಾಪಿ, ಅಂದರೆ ಅದು 15 ಡೇಸ್ ಒಳಗಡೆ 1 ಮಂತ್ ಒಳಗಡೆ ನಿಮ್ಗೇನಾಗುತ್ತೆ ಅಂತಂದರೆ ಒಂದು ಡಿಜಿ ಲಾಕರ್ ಹಾರ್ಡ್ ಕಾಪಿ ಇಶ್ಯೂ ಆಗುತ್ತೆ, ಸಾಫ್ಟ್ ಕಾಪಿ ಇಶ್ಯೂ ಆಗುತ್ತೆ. ಆಮೇಲೆ ನೀವೇನು ಮಾಡ್ಬೋದು, ಪೋಸ್ಟಲ್ ಮುಖಾಂತರ ಕೂಡ ತರಿಸ್ಕೋಬೋದು. ಅಂದರೆ ಅಲ್ಲಿ ಆಪ್ಷನ್ ಕೇಳುತ್ತೆ ನಿಮಗೆ ಸಾಫ್ಟ್ ಕಾಪಿ ವಿತ್ ಹಾರ್ಡ್ ಕಾಪಿ ಅಂಥೇಳಿ, ಅದನ್ನು ನೀವು ಪೋಸ್ಟ್ ಮುಖಾಂತರ ತರಿಸ್ಕೋಬೋದಾಗಿದೆ. ಇದು ಸ್ಟೆಪ್ಸ್ ಇದ್ದಾವೆ, ಒಂದು ಸಲ ನೋಡ್ಕೋಬೇಕು. ನೀವು ಏನು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಗೊತ್ತಾಗಲಿಲ್ಲಪ್ಪ ಅಂತಂದರೆ ನೀವು ಇಲ್ಲಿ ನೋಡಿ, ಇಲ್ಲಿ ಯೂಟ್ಯೂಬ್ ಲಿಂಕ್ ಇದ್ದಾವೆ, ಇಲ್ಲಿ ಹೋಗಿ ನೀವು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು. ಅಥವಾ ನಾನೇ ಏನು ಮಾಡ್ತೀನಪ್ಪ ಅಂತಂದರೆ ಯಾವ ರೀತಿಯಾಗಿ ಲಾಗಿನ್ ಮಾಡಬೇಕು ಅನ್ನೋದನ್ನು ಕೂಡ ಮಾಹಿತಿಯನ್ನು, ಅಂದರೆ ಡೌನ್ಲೋಡ್ ಹೇಗೆ ಮಾಡ್ಕೋಬೇಕು, ಲಾಗಿನ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡ್ತೇನೆ.